ವೀಕ್ಷಕರ ನಮಸ್ಕಾರ. ಮ್ಯೂಚುವಲ್ ಫಂಡ್ಸ್ ಪ್ರತಿ ತಿಂಗಳು ತಮ್ಮ ಪೋರ್ಟ್ಫೋಲಿಯೋ ಹೋಲ್ಡಿಂಗ್ಸ್ ಅನ್ನ ಡಿಸ್ಕ್ಲೋಸ್ ಮಾಡುತ್ತೆ. ಈ ಫ್ಯಾಕ್ಟ್ ಶೀಟ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಸಿಗುತ್ತೆ. ಫಂಡ್ ಮ್ಯಾನೇಜರ್ಸ್ ಯಾವ ಸ್ಟಾಕ್ಸ್ ಅನ್ನ ಹೊಸದಾಗಿ ತಗೋತಾರೆ ಅಥವಾ ಈಗಾಗಲೇ ಇರುವಂತಹ ಸ್ಟೇಕ್ ಹೆಚ್ಚಿಸ್ತಾ ಇದ್ದಾರಾ, ಇದೆಲ್ಲವೂ ಕೂಡ ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಇತ್ತೀಚಿನ ತಿಂಗಳುಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುವಂತಹ ಮ್ಯೂಚುವಲ್ ಫಂಡ್ ಯಾವ ಕಂಪನಿಗಳಲ್ಲಿ ಹೆಚ್ಚು ಇನ್ವೆಸ್ಟ್ ಮಾಡಿದಾವೆ ಅನ್ನೋದನ್ನ ನೋಡೋಣ. ಆದರೆ ನಾವು ಯಾವುದೇ ಫಂಡ್ನ ಪೋರ್ಟ್ಫೋಲಿಯೋವನ್ನ ಸುಮ್ಮನೆ ಸೆಲೆಕ್ಟ್ ಮಾಡಿಲ್ಲ. ಮೊದಲು ಹೆಚ್ಚು ಗ್ರೋತ್ ಸಾಧ್ಯತೆ ಇರುವಂತಹ ಕ್ಯಾಟಗರೀಸ್ ಆದಂಥ ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪು ಮತ್ತು ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಅನ್ನ ಚೆಕ್ ಮಾಡಿದ್ದೀವಿ. ಕಳೆದ 3 ವರ್ಷಗಳ ಪರ್ಫಾರ್ಮೆನ್ಸ್ ಅನ್ನ ಹೋಲಿಸಿ ನೋಡಿದ್ದೀವಿ. ನಿಫ್ಟಿ 50 ಕೇವಲ 6.9% CAGR ಅನ್ನು ಕೊಟ್ಟಿದೆ. ಆದರೆ ಹೀಲಿಯಾಸ್ ಫ್ಲೆಕ್ಸಿ ಕ್ಯಾಪ್, ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಆಗಿರ್ಬೋದು ಮತ್ತು ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ಗಳಂತಹ ಆಯ್ಕೆ ಮಾಡಿದ ಫಂಡ್ಸ್ ನಿಫ್ಟಿ 50 ಹಾಗೂ ತಮ್ಮ ಕ್ಯಾಟಗರಿ ಆವರೇಜ್ಗಿಂತ ಬೆಟರ್ ರಿಟರ್ನ್ ಅನ್ನು ಕೊಟ್ಟಿದ್ದಾವೆ. ಇದನ್ನೇ ಈ ಟೇಬಲ್ನಲ್ಲಿ ನೀವು ಕೂಡ ಗಮನಿಸಬಹುದು. ಈ ಫಂಡ್ಸ್ ಆಯ್ಕೆ ಮಾಡಿದ ನಂತರ, ಸೆಲೆಕ್ಟ್ ಮಾಡಿದ ನಂತರ ಕಳೆದ 3 ರಿಂದ 4 ತಿಂಗಳ ಫ್ಯಾಕ್ಟ್ ಶೀಟ್ ಅನ್ನು ಹೋಲಿಸಿ ರೀಸೆಂಟ್ ತಿಂಗಳುಗಳಲ್ಲಿ ಅಲೋಕೇಶನ್ ಒಮ್ಮೆಲೆ ಹೆಚ್ಚಾದಂಥ ಸ್ಟಾಕ್ಸ್ ಅನ್ನು ನಾವು ಪಟ್ಟಿ ಮಾಡಿದ್ದೀವಿ. ಆ ಪಟ್ಟಿಯಿಂದ ಫಂಡಮೆಂಟಲ್ ಸ್ಟ್ರಾಂಗ್ ಆದಂಥ ಮತ್ತು ಮುಂದಿನ ಗ್ರೋತ್ ಔಟ್ಲುಕ್ ಉತ್ತಮವಾಗಿ ಕಾಣಿಸ್ತಾ ಇರುವಂಥ 5 ಕಂಪನಿಗಳನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ನಿಮ್ಮ ಮುಂದೆ ಅದನ್ನು ಇಡ್ತಾ ಇದ್ದೀವಿ. ಸೊ ಲೆಟ್ಸ್ ಬಿಗಿನ್. ನಮ್ಮ ಮೊದಲ ಕಂಪನಿ ಬ್ಯೂಟಿ ಮತ್ತು ಪರ್ಸನಲ್ ಕೇರ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಡಿಜಿಟಲ್ ಫಸ್ಟ್ ಕಂಪನಿ. ಈಗ ಈ ಕಂಪನಿ ಆಫ್ಲೈನ್ ಎಕ್ಸ್ಪ್ಯಾನ್ಷನ್, ಕ್ವಿಕ್ ಕಾಮರ್ಸ್ ಮತ್ತು ಅಕ್ವಿಸಿಷನ್ನ ಮೂಲಕ ತನ್ನ ಬಿಸ್ನೆಸ್ ಅನ್ನ ಬಹಳ ವೇಗವಾಗಿ ವಿಸ್ತರಣೆ ಮಾಡ್ತಾ ಇದೆ. ಆ ಕಂಪನಿಯ ಹೆಸರು ಹೊನಸಾ ಕನ್ಸ್ಯೂಮರ್. ಜೂನ್ 2026 ಫ್ಯಾಕ್ಟ್ ಶೀಟ್ನ ಪ್ರಕಾರ ಹೆಲಾಯ್ಸ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ತನ್ನ AUMನ 1.02% ಅನ್ನ ಹೊನಸಾ ಕನ್ಸ್ಯೂಮರ್ನಲ್ಲಿ ಇನ್ವೆಸ್ಟ್ ಮಾಡಿದೆ. ಈಗ ಕಂಪನಿಯ ಗ್ರೋತ್ ಔಟ್ಲುಕ್ ಅನ್ನು ನೋಡೋಣ. ಮುಂದಿನ 5 ವರ್ಷಗಳಲ್ಲಿ ಡಬಲ್ ಡಿಜಿಟ್ ರೆವಿನ್ಯೂ CAGR ಸಾಧಿಸುವಂತ ಗುರಿಯನ್ನ ಈ ಕಂಪನಿ ಹೊಂದಿದೆ ಮತ್ತು ಘೋಷಣೆಯನ್ನು ಮಾಡಿದೆ. FY31ನ ವೇಳೆಗೆ 5,500 ಕೋಟಿಗೂ ಹೆಚ್ಚು ರೆವಿನ್ಯೂ ತಲುಪುವಂತ ಗುರಿ ಇಟ್ಕೊಂಡಿದೆ. ಇದು ನೆಕ್ಸ್ಟ್ 5 ವರ್ಷಗಳಿಗೆ ಸುಮಾರು 18% CAGR ಅನ್ನ ಸೂಚಿಸ್ತಾ ಇದೆ. ಈ ಗುರಿಯನ್ನ ಕಂಪನಿ ಸಾಧಿಸ್ತಾ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಇದರ ಜೊತೆಗೆ ಕಂಪನಿ ತನ್ನ ಎಬಿಟಾ ಮಾರ್ಜಿನ್ ಅನ್ನ FY26ನ 10% ನಿಂದ FY31ನ ವೇಳೆಗೆ 15%ಗೆ ಹೆಚ್ಚು ಮಾಡುವಂತ ಗುರಿಯನ್ನ ಇಟ್ಕೊಂಡಿದೆ. ಆದರೆ 5 ವರ್ಷದ ಮಾರ್ಜಿನ್ ಟಾರ್ಗೆಟ್ ಬಗ್ಗೆ ಇನ್ನೂ ಕೂಡ ಕೆಲವು ಪ್ರಶ್ನೆಗಳು ಹಾಗೆ ಇದಾವೆ. ನಾರ್ಮಲಿ ಏನಾಗುತ್ತೆ, ಉತ್ತಮವಾದಂತಹ ಕಂಪನಿಗಳು ದೂರದ ಭವಿಷ್ಯದ ಗುರಿಗಳಿಗಿಂತ ಹತ್ತಿರದ ಅವಧಿಯಲ್ಲಿ ಹೇಗೆ ಕಾರ್ಯಗತಗೊಳಿಸುತ್ತೆ ಅದನ್ನ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ಇದೆಯಲ್ಲ, ಇದು ಹೌಸ್ ಆಫ್ ಬ್ರ್ಯಾಂಡ್ಸ್ ಅನ್ನೋ ತಂತ್ರದ ಮೇಲೆ ಆಧಾರವಾಗಿದೆ. ಇದರ ಅಡಿಯಲ್ಲಿ ಮಾಮಾ ಅರ್ಥ ಆಗಿರ್ಬೋದು, ದಿ ಡರ್ಮಾಕೋ ಆಗಿರ್ಬೋದು ಅಥವಾ ಅಕ್ವಾಲಾಜಿಕಾ ಆಗಿರ್ಬೋದು, ಈ ತರದ ಬ್ರ್ಯಾಂಡ್ಸ್ ಬ್ಯೂಟಿ ಮತ್ತು ಪರ್ಸನಲ್ ಕೇರ್ ಕ್ಷೇತ್ರದಲ್ಲಿ ವಿಭಿನ್ನ ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸ್ತಾ ಇದೆ ಈ ಕಂಪನಿ. ಸ್ಟಾರ್ಟಿಂಗ್ ನಲ್ಲಿ ಡೈರೆಕ್ಟ್ ಟು ಕನ್ಸ್ಯೂಮರ್ D2C ಮಾದರಿಯಲ್ಲಿ ಕೆಲಸ ಮಾಡ್ತಾ ಇತ್ತು. ಆದರೆ ಈಗ ಅದು ಜನರಲ್ ಟ್ರೇಡ್, ಮಾಡರ್ನ್ ಟ್ರೇಡ್ ಮತ್ತು ಕ್ವಿಕ್ ಕಾಮರ್ಸ್ ಮೂಲಕವೂ ಕೂಡ ತನ್ನ ಬಿಸ್ನೆಸ್ ಅನ್ನ ವೇಗವಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ. ಈಗ ಫಿನಾನ್ಷಿಯಲ್ಸ್ ಅನ್ನ ನೋಡಿದ್ರೆ ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ ಬಂದು ಸುಮಾರು 2.5 ಪಟ್ಟು ಹೆಚ್ಚಾಗಿದೆ. ಜೊತೆಗೆ ನೆಟ್ ಲಾಸ್ ನಿಂದ ನೆಟ್ ಪ್ರಾಫಿಟ್ಗೆ ಯಶಸ್ವಿಯಾಗಿ ಬದಲಾವಣೆ ಆಗ್ತಾ ಇದೆ. FY25ನ ಹೊತ್ತಿಗೆ ವೀಕ್ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಪ್ರಾಜೆಕ್ಟ್ ನ್ಯೂ, ಅಂದ್ರೆ ಆಫ್ಲೈನ್ ಡಿಸ್ಟ್ರಿಬ್ಯೂಷನ್ ಅನ್ನ ರಿವ್ಯಾಮ್ ಸಮಯದಲ್ಲಿ ಓಲ್ಡ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಲ್ಲಿ ಮಾರಾಟವಾಗದೆ ಉಳಿದಂತ ಅನ್ಸೋಲ್ಡ್ ಇನ್ವೆಂಟರಿ ಸ್ಟಾಕ್ ಇದೆಯಲ್ಲ, ಅದು ಹೆಚ್ಚಾಗ್ತಾ ಹೋಯಿತು. ಹೀಗಾಗಿ ಕಂಪನಿಗೆ ಸೇಲ್ಸ್ ನಲ್ಲಿ ಕೆಲವೊಂದು ರಿವರ್ಸಲ್ಸ್ ಎಲ್ಲ ಮಾಡಬೇಕಾಯಿತು. ಈ ಒಂದು ಬಾರಿ ನಡೆದಂತ ಈ ಕ್ಲೀನಪ್ ಕಾರಣದಿಂದಾಗಿ FY25 ನಲ್ಲಿ ರೆವಿನ್ಯೂ ಗ್ರೋತ್ ಕೇವಲ 7.66% ಮಾತ್ರ ಆಯಿತು. ಜೊತೆಗೆ ಆಪರೇಟಿಂಗ್ ಮಾರ್ಜಿನ್ ಕೂಡ 3%ಗೆ ಇಳಿತು. ಆದರೆ ಕ್ಲೀನಪ್ ಪೂರ್ಣಗೊಂಡ ನಂತರದಲ್ಲಿ FY26 ನಲ್ಲಿ ಆಪರೇಟಿಂಗ್ ಮಾರ್ಜಿನ್ ಮತ್ತೆ 10% ಏರಿಕೆ ಆಯಿತು. ಈ ಕಂಪನಿಯ ಮೇಜರ್ ರಿಸ್ಕ್ ಏನು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರ್ನ ಮೇಲೆ ಹೆಚ್ಚು ಡಿಪೆಂಡ್ ಆಗಿರೋದು. ಒಂದು ಅಥವಾ ಕೆಲವು ನಿರ್ದಿಷ್ಟ ಮ್ಯಾನುಫ್ಯಾಕ್ಚರ್ನ ಬಳಿಯಲ್ಲಿ ಉತ್ಪಾದನೆ ಕೇಂದ್ರೀಕೃತವಾಗಿರೋದ್ರಿಂದ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕೇವಲ ಒಂದಷ್ಟು ಜನರ ಹತ್ರ ಮಾತ್ರ ಮಾಡಿಸ್ತಾ ಇರೋದ್ರಿಂದ ತೊಂದರೆ ಉಂಟಾದರೆ ಸಪ್ಲೈ ಚೈನ್ನ ಮೇಲೆ ಪರಿಣಾಮ ಬಿದ್ದು ರೆವಿನ್ಯೂ ಕೂಡ ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಈಗ ಎರಡನೇ ರಿಸ್ಕ್ ಏನು ಅಂದ್ರೆ ಕಂಪನಿಯ ಅಡ್ವರ್ಟೈಸಿಂಗ್ ಸ್ಪೆಂಡ್ ತುಂಬಾ ಹೆಚ್ಚಾಗಿರೋದು. ಕಳೆದ 3 ವರ್ಷಗಳಲ್ಲಿ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್ ಬಂದು ಕಂಪನಿಯ ರೆವಿನ್ಯೂನ ಸುಮಾರು 35% ಆಗಿತ್ತು. ಮುಂದೆ ಒಂದು ವೇಳೆ ಎಕನಾಮಿಕ್ ಸ್ಲೋ ಡೌನ್ ಬಂದರೆ ಅಥವಾ ಕಂಪನಿಯ ಹೊಸ ಪ್ರಾಡಕ್ಟ್ಸ್ ನಿರೀಕ್ಷೆ ಮಾಡಿದಷ್ಟು ಬೆಳೆದೇ ಹೋದರೆ ಪ್ರಾಫಿಟ್ ಮಾರ್ಜಿನ್ ಮೇಲೆ ಪ್ರೆಷರ್ ಬರುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ನೋಡಿದ್ರೆ ಈ ಮ್ಯೂಚುವಲ್ ಫಂಡ್ನ ಹೊಸ ಇನ್ವೆಸ್ಟ್ಮೆಂಟ್, ಮಾರ್ಜಿನ್ ರಿಕವರಿ ಮತ್ತು FY31ನ ಒಳಗೆ 5,500 ಕೋಟಿ ರೆವಿನ್ಯೂ ತಲುಪುವಂತ ಕಂಪನಿಯ ವಿಷನ್, ಇದೆಲ್ಲವೂ ಕೂಡ
ಹೊನಾಸಾ ಕನ್ಸ್ಯೂಮರ್ಸ್ ಅನ್ನ ಆಸಕ್ತಿದಾಯಕವಾದಂತಹ ಇಂಟ್ರೆಸ್ಟಿಂಗ್ ಆದಂತಹ ಕಂಪನಿಯನ್ನಾಗಿ ಮಾಡುತ್ತೆ. ಆದರೆ ಕಂಪನಿಯ ಎಕ್ಸಿಕ್ಯೂಷನ್, ಹೆಚ್ಚಿನ ಅಡ್ವರ್ಟೈಸಿಂಗ್ ಸ್ಪೆಂಡ್ ಮತ್ತು ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರಿಂಗ್ ಮೇಲಿನ ಹೆಚ್ಚಿನ ಡಿಪೆಂಡೆನ್ಸಿ ಮುಂದೆ ನಾವು ಗಮನಿಸಬೇಕಾದಂತ ಅಂಶ ಆಗ್ಬೋದು. ಈಗ ನಮ್ಮ ಎರಡನೇ ಕಂಪನಿಯ ಕಡೆಗೆ ಬರೋಣ. ಈ ಕಂಪನಿ ಸ್ವತಃ ಜ್ಯುವೆಲ್ಲರಿ ಶೋರೂಮ್ ಅನ್ನ ನಡೆಸೋದಿಲ್ಲ, ಬದಲಾಗಿ ಕ್ಯಾರೆಟ್ ಲೇನ್ ಮತ್ತು ಕಲ್ಯಾಣ್ ಜ್ಯುವೆಲ್ಲರ್ಸ್ ಮುಂತಾದಂತಹ ದೊಡ್ಡ ಬ್ರ್ಯಾಂಡ್ಗಳಿಗಾಗಿ ಬ್ಯಾಕ್ ಎಂಡ್ ಆಭರಣಗಳನ್ನ ತಯಾರು ಮಾಡಿಕೊಡುತ್ತೆ. ಈ ಕಂಪನಿ ಹೆಸರು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಲಿಮಿಟೆಡ್. ಮೇ 2026 ಫ್ಯಾಕ್ಟ್ ಶೀಟ್ ನ ಪ್ರಕಾರ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ತನ್ನ AUM ನ 0.96% ಅನ್ನ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೆ. ಇದರಿಂದ ಈ ಕಂಪನಿಯಲ್ಲಿ ಹೊಸದಾಗಿ ಹೂಡಿಕೆ ಆರಂಭಿಸಿದೆ ಅನ್ನೋದು ಗೊತ್ತಾಗುತ್ತೆ. ಕಂಪನಿಯ ಬಿಸ್ನೆಸ್ ಅನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸ್ಕೈ ಗೋಲ್ಡ್ ಒಂದು ಸಂಪೂರ್ಣವಾದಂಥ B2B ಜ್ಯುವೆಲ್ಲರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಇದು ಮುಖ್ಯವಾಗಿ ದೊಡ್ಡ ರಿಟೇಲ್ ಜ್ಯುವೆಲ್ಲರಿಗಳಿಗಾಗಿ ಹಗುರದ ಅಂದ್ರೆ ಲೈಟ್ ವೆಯ್ಟ್ ಆದಂತಹ ಚಿನ್ನ ಮತ್ತು ಡೈಮಂಡ್ನ ಆಭರಣಗಳನ್ನ ಡಿಸೈನ್ ಮಾಡಿ ಅದನ್ನ ರೆಡಿ ಮಾಡುತ್ತೆ. ಈಗ ಫಿನಾನ್ಷಿಯಲ್ಸ್ ಅನ್ನ ನೋಡಿದ್ರೆ, ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ ಸುಮಾರು 8 ಪಟ್ಟು ಹೆಚ್ಚಾಗಿದೆ. ಅದೇ ಅವಧಿಯಲ್ಲಿ ನೆಟ್ ಪ್ರಾಫಿಟ್ ಬಂದು ಸುಮಾರು 16 ಪಟ್ಟು ಬೆಳವಣಿಗೆಯನ್ನು ಕಂಡಿದೆ. ಪ್ರಾಫಿಟ್ ಬೆಳವಣಿಗೆ ಸೇಲ್ಗಿಂತ ಹೆಚ್ಚಾಗಿರೋದಕ್ಕೆ ಕಾರಣ ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಪ್ರಾಫಿಟ್ ಮಾರ್ಜಿನ್ 2 ಪಟ್ಟು ಹೆಚ್ಚಾಗಿರೋದು. ಆದರೆ ಕ್ಯಾಶ್ ಫ್ಲೋ ವಿಚಾರದಲ್ಲಿ ಚಿತ್ರ ಬೇರೆನೇ ತೋರಿಸ್ತಾ ಇದೆ, ಉತ್ತಮವಾಗಿಲ್ಲ ಅಷ್ಟೊಂದು. ಕಳೆದ 5 ವರ್ಷಗಳಲ್ಲಿ ಕಂಪನಿ ಗಳಿಸಿದಂಥ ಪ್ರಾಫಿಟ್ ಅನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರ ಪರಿಣಾಮವಾಗಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ನಿರಂತರವಾಗಿ ನೆಗೆಟಿವ್ ಆಗ್ತಾನೆ ಹೋಗಿದೆ. ಈ ಟೇಬಲ್ ಅನ್ನು ನೀವೊಮ್ಮೆ ನೋಡಿ. ಕಳೆದ 3 ವರ್ಷಗಳಲ್ಲಿ ಸೇಲ್ ಸುಮಾರು 75% ಹೆಚ್ಚಾದರೂ ಕೂಡ ಇನ್ವೆಂಟರಿ ಮತ್ತು ಟ್ರೇಡ್ ರಿಸೀವಬಲ್ಸ್ ಎರಡೂ 100% ಗಿಂತ ಹೆಚ್ಚಾಗಿದೆ ಅನ್ನೋದು ಸ್ಪಷ್ಟವಾಗಿದೆ. ಇದರ ಜೊತೆಗೆ 6 ತಿಂಗಳಿಗಿಂತ ಹೆಚ್ಚು ಅವಧಿ ಬಾಕಿ ಉಳಿದಂಥ ರಿಸೀವಬಲ್ಸ್ ಕೂಡ FY25 ನಲ್ಲಿ ಸುಮಾರು 4 ಪಟ್ಟು ಹೆಚ್ಚಾಗ್ತಾ ಹೋಗಿದೆ. FY26 ನಲ್ಲಿ ಈ ಬದಲಾವಣೆಗಳಾಯ್ತಲ್ಲ, ಇದರ ಬಗ್ಗೆ ಕಂಪನಿ ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕಂಪನಿಯ ಇನ್ವೆಂಟರಿ ಮತ್ತು ರಿಸೀವಬಲ್ ಸೈಕಲ್ ಅನ್ನ ತುಂಬಾ ಹತ್ತಿರದಿಂದ ನಾವು ಗಮನಿಸೋದು ಮುಖ್ಯ ಆಗುತ್ತೆ. ಈಗ ಕಂಪನಿಯ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಅನ್ನು ನೋಡೋಣ. FY27 ನ ಹೊತ್ತಿಗೆ ಕಂಪನಿ 8,100 ಕೋಟಿ ರೆವಿನ್ಯೂ ತಲುಪುವಂತ ಗುರಿ ಹಾಕೊಂಡಿದೆ. ಇದರ ನಂತರ FY30ಯ ವೇಳೆಗೆ 18,000 ಕೋಟಿಯಿಂದ 19,000 ಕೋಟಿ ರೆವಿನ್ಯೂ ತಲುಪುವಂತ ಲಾಂಗ್ ಟರ್ಮ್ ಗುರಿಯನ್ನ ಮ್ಯಾನೇಜ್ಮೆಂಟ್ ಘೋಷಣೆ ಮಾಡಿದೆ. ಈ ಗೈಡ್ಲೈನ್ಸ್ ಆಧರಿಸಿ ಲೆಕ್ಕ ಹಾಕಿದ್ರೆ FY26 ಇಂದ FY30ಯ ಒಳಗೆ ಕಂಪನಿಯ ರೆವಿನ್ಯೂ CAGR ಸುಮಾರು 30% ಆಗುತ್ತೆ. ಈ ಗ್ರೋತ್ ಗುರಿಯನ್ನ ಕಂಪನಿ ಸಾಧಿಸುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಈಗ ಬ್ಯಾಲೆನ್ಸ್ ಶೀಟ್ನ ಬಗ್ಗೆ ಮಾತಾಡೋದಾದ್ರೆ, ಕಂಪನಿ FY27ನ ಒಳಗೆ ಲ್ಯಾಂಡ್ ಸೇಲ್ ಮತ್ತು ಆಪರೇಷನಲ್ ಇಂಪ್ರೂವ್ಮೆಂಟ್ಗಳ ಮೂಲಕ ತನ್ನ ನೆಟ್ ಡೆಟ್ ಅನ್ನ 50% ಕಮ್ಮಿ ಮಾಡುವಂತ ಗುರಿಯನ್ನ ಹಾಕೊಂಡಿದೆ. ಇದರ ಜೊತೆಗೆ FY30 ವೇಳೆಗೆ ಕಂಪನಿಯನ್ನ ಸಂಪೂರ್ಣವಾಗಿ ನೆಟ್ ಡೆಟ್ ಫ್ರೀ ಮಾಡುವಂತ ಯೋಜನೆಯನ್ನ ಮ್ಯಾನೇಜ್ಮೆಂಟ್ ತಿಳಿಸಿದೆ. ಅದೇ ರೀತಿ FY26 ನಲ್ಲಿ ಕಂಪನಿಯ ಆಪರೇಟಿಂಗ್ ಕ್ಯಾಶ್ ಫ್ಲೋ ಸುಮಾರು ಬ್ರೇಕ್ ಇವನ್ ಮಟ್ಟದಲ್ಲಿತ್ತು ಅಂತ ಮ್ಯಾನೇಜ್ಮೆಂಟ್ ಹೇಳಿದೆ. FY27 ನಿಂದ ಮುಂದಕ್ಕೆ ನಿರಂತರವಾಗಿ ಪಾಸಿಟಿವ್ ಆಪರೇಟಿಂಗ್ ಕ್ಯಾಶ್ ಫ್ಲೋ ಸೃಷ್ಟಿ ಮಾಡುವಂತ ಗುರಿಯನ್ನ ಕಂಪನಿ ಘೋಷಣೆ ಮಾಡಿದೆ. ಈಗ ಈ ಇಂಪ್ರೂವ್ಮೆಂಟ್ ಹೇಗೆ ಸಾಧ್ಯ ಆಯಿತು, ಹೇಗೆ ಸಾಧ್ಯ ಮಾಡ್ಕೋಬಹುದು ಅಂತ ನೋಡೋದಾದ್ರೆ, ಈ ಕಂಪನಿಯ ಹತ್ರ ಅಡ್ವಾನ್ಸ್ ಗೋಲ್ಡ್ ಮಾಡೆಲ್ಗಳಿದಾವೆ. ಈ ಮಾದರಿಯಲ್ಲಿ ಕ್ಲೈಂಟ್ ಮೊದಲೇ ತನ್ನ ಗೋಲ್ಡ್ ಅನ್ನ ನೀಡ್ತಾರೆ. ನಂತರ ಸ್ಕೈ ಗೋಲ್ಡ್ ಕೇವಲ ಮೇಕಿಂಗ್ ಚಾರ್ಜ್ ಅನ್ನ ಮಾತ್ರ ಪಡಿತಾರೆ. ಇದರಿಂದ ಕಂಪನಿಗೆ ಇನ್ವೆಂಟರಿ ರಿಸ್ಕ್ ಕಮ್ಮಿ ಆಗುತ್ತೆ ಮತ್ತು ರಿಟರ್ನ್ ಆನ್ ಕ್ಯಾಪಿಟಲ್ ಕೂಡ ಬೆಟರ್ ಆಗುತ್ತೆ. FY26 ನಲ್ಲಿ ಕಂಪನಿಯ ಒಟ್ಟು ಬಿಸ್ನೆಸ್ ನಲ್ಲಿ ಅಡ್ವಾನ್ಸ್ ಗೋಲ್ಡ್ ಮಾದರಿಯ ಪಾಲ್ ಇದೆಯಲ್ಲ, ಆ ಪಾರ್ಟೇ ಬಂದು 11.5% ಇತ್ತು. FY30ಯ ಒಳಗಾಗಿ ಈ ವಿಭಾಗದ ಈ ಸೆಗ್ಮೆಂಟ್ನ ಪಾಲನ್ನ 30%ಗೆ ಹೆಚ್ಚು ಮಾಡುವಂತ ಗುರಿಯನ್ನ ಕಂಪನಿ ಹಾಕೊಂಡಿದೆ. ಆದರೆ ಕಂಪನಿಗೆ ಒಂದು ಪ್ರಮುಖ ರಿಸ್ಕ್ ಕೂಡ ಇದೆ. ಗೋಲ್ಡ್ ಉದ್ಯಮದ ಮೇಲೆ ಸರ್ಕಾರದ ರೆಗ್ಯುಲೇಷನ್ಸ್ ಮತ್ತು ಇಂಪೋರ್ಟ್ ಡ್ಯೂಟಿ ಒಂದು ದೊಡ್ಡ ಮಟ್ಟದಲ್ಲಿ ಇವರ ಬಿಸ್ನೆಸ್ನ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ಸರ್ಕಾರ ಇಂಪೋರ್ಟ್ ಡ್ಯೂಟಿಯನ್ನ ಒಂದು ವೇಳೆ ಏಕಾಏಕಿ ಕಮ್ಮಿ ಮಾಡಿದ್ರೆ ಕಂಪನಿಯ ಬಳಿ ಈಗಾಗಲೇ ಇರುವಂತ ಇನ್ವೆಂಟರಿಯ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇದರಿಂದಾಗಿ ಕಂಪನಿಗೆ ಲಾಸ್ ಆಗುವಂತ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ನೋಡಿದ್ರೆ, ಸ್ಕೈ ಗೋಲ್ಡ್ ನಲ್ಲಿ ಮ್ಯೂಚುವಲ್ ಫಂಡ್ ನ ಹೊಸ ಹೂಡಿಕೆ, ಸುಮಾರು 30% ರೆವಿನ್ಯೂ CAGR ಗುರಿ ಮತ್ತು ಅಡ್ವಾನ್ಸ್ ಗೋಲ್ಡ್ ಮಾಡೆಲ್ ಇವೆಲ್ಲವೂ ಕೂಡ ಕಂಪನಿಯ ಸ್ಟ್ರಾಂಗ್ ಅಂಶಗಳು ಅಂತ ಹೇಳ್ಬೋದು. ಆದರೆ ಕ್ಯಾಶ್ ಫ್ಲೋ ಅನ್ನ ಬೆಟರ್ ಆಗಿ ಕನ್ವರ್ಟ್ ಮಾಡೋದು, ಡೆಟ್ ಕಮ್ಮಿ ಮಾಡೋದು ಮತ್ತು ಕೆಲವೇ ಒಂದು ದೊಡ್ಡ ಕನ್ಸ್ಯೂಮರ್ಸ್ ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಇದು ಮೇಜರ್ ರಿಸ್ಕ್ ಆಗಬಹುದು. ಈಗ ನಾವು ಮುಂದಿನ ಕಂಪನಿ ಬಗ್ಗೆ ನೋಡೋಣ. ಇದು ಭಾರತದ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದ ಒಂದು ಮೇಜರ್ ಕಂಪನಿ. ಈ ಕಂಪನಿ ಹೆಸರು ಪ್ರೀಮಿಯರ್ ಎನರ್ಜೀಸ್. ಈ ಕಂಪನಿಯಲ್ಲಿ ಮ್ಯೂಚುವಲ್ ಫಂಡ್ಗಳ ಇತ್ತೀಚಿನ ಚಟುವಟಿಕೆಯು ಕೂಡ ಗಮನ ಸೆಳೆಯುತ್ತೆ. ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಮಾರ್ಚ್ 2026ರಲ್ಲಿ ತನ್ನ AUMನ 1.10% ಅನ್ನ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೆ. ಅದನ್ನ ಮೇ 2026 ವೇಳೆಗೆ 2.10%ಗೆ ಹೆಚ್ಚು ಮಾಡುತ್ತೆ. ಈಗ ಕಂಪನಿಯ ಬಿಸ್ನೆಸ್ ಅನ್ನ ಒಂದು ಸಿಂಪಲ್ ಆದಂತಹ ಉದಾಹರಣೆ ಮೂಲಕ ನೋಡೋಣ.
ಉದಾಹರಣೆಗೆ ರಾಜಸ್ಥಾನದಲ್ಲಿ ಸರ್ಕಾರದ ಒಂದು ಯುಟಿಲಿಟಿ ಕಂಪನಿ 100 ಮೆಗಾವ್ಯಾಟ್ ಸೋಲಾರ್ ಪ್ಲಾಂಟ್ ಅನ್ನ ನಿರ್ಮಾಣ ಮಾಡ್ತಾ ಇದೆ ಅಂತ ಊಹಿಸ್ಕೊಳ್ಳಿ. ಈ ಯೋಜನೆಗೆ ಒಂದು ಬೆಸ್ಟ್ ಆದಂಥ ಅಂದರೆ ಹೈ ಎಫಿಷಿಯನ್ಸಿ ಇರುವಂಥ ಸೋಲಾರ್ ಮಾಡ್ಯೂಲ್ಸು ಅಗತ್ಯ ಇದೆ. ಕ್ವಾಲಿಟಿ ಸರ್ಟಿಫಿಕೇಷನ್ನು ಮತ್ತು ಟೈಮ್ಗೆ ಸರಿಯಾಗಿ ಆನ್ ಟೈಮ್ ಡೆಲಿವರಿ ಬೇಕಾಗತ್ತೆ. ಇಂಥ ಟೈಮ್ನಲ್ಲಿ ಪ್ರೀಮಿಯರ್ ಎನರ್ಜೀಸ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕಂಪನಿ ಮುಖ್ಯವಾಗಿ 2 ಉತ್ಪನ್ನಗಳನ್ನು ತಯಾರು ಮಾಡುತ್ತೆ. ಮೊದಲನೇದು ಸೋಲಾರ್ ಸೆಲ್ಸ್. ಇವು ಸೋಲಾರ್ ಪ್ಯಾನಲ್ನ ಒಳಗೆ ಈ ಕರೆಂಟ್ ಉತ್ಪಾದನೆ ಮಾಡುತ್ತೆ. ಎರಡನೇದು ಸೋಲಾರ್ ಮಾಡ್ಯೂಲ್ಸ್ ಅಂದರೆ ಸಂಪೂರ್ಣವಾಗಿ ತಯಾರಾದಂಥ ಸೋಲಾರ್ ಪ್ಯಾನಲ್ಗಳು. ಜೂನ್ 2026 ಹೊತ್ತಿಗೆ ಭಾರತದ ಒಟ್ಟು ಇನ್ಸ್ಟಾಲ್ಡ್ ಸೋಲಾರ್ ಕೆಪಾಸಿಟಿ ಬಂದು ಸುಮಾರು 162 ಗಿಗಾವ್ಯಾಟ್. ಆದರೆ 2030 ವೇಳೆಗೆ ಇದನ್ನು ಸುಮಾರು 280 ಗಿಗಾವ್ಯಾಟ್ಗೆ ಹೆಚ್ಚು ಮಾಡುವಂಥ ಗುರಿ ಇದೆ. ಆದರೆ ಈ ಕ್ಷೇತ್ರದಲ್ಲಿ ಕಾಂಪಿಟೇಷನ್ ತುಂಬಾನೇ ಹೆಚ್ಚಾಗಿದೆ. ಭಾರತದಲ್ಲಿ ವರ್ಷಕ್ಕೆ ಸುಮಾರು 45 ಗಿಗಾವ್ಯಾಟ್ ಹೊಸ ಸೋಲಾರ್ ಇನ್ಸ್ಟಾಲೇಷನ್ ಆಗ್ತಾ ಇದೆ. ಆದರೆ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಈಗಾಗಲೇ ಸುಮಾರು 162 ಗಿಗಾವ್ಯಾಟ್ ಇದೆ. ಅಂದರೆ ಈ ಉದ್ಯಮ ಈಗ ಕೆಪಾಸಿಟಿ ಸ್ಟೋರೇಜ್ ಹಂತದಿಂದ ಹೊರಬಂದು ಕೆಪಾಸಿಟಿ ಯುಟಿಲೈಸೇಷನ್, ಕಾಸ್ಟ್ ಎಫಿಷಿಯನ್ಸಿ ಮತ್ತು ಕ್ವಾಲಿಟಿ ಆಧಾರಿತವಾದಂಥ ಕಾಂಪಿಟೇಷನ್ ಹಂತಕ್ಕೆ ಬಂದಿದೆ. ಪ್ರೀಮಿಯರ್ ಎನರ್ಜೀಸ್ನ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಬಂದು ಸುಮಾರು 11.1 ಗಿಗಾವ್ಯಾಟ್ ಆಗಿದ್ದು, ಇದು ಒಟ್ಟು ಮಾರ್ಕೆಟ್ ಕೆಪಾಸಿಟಿಯ ಸುಮಾರು 6.5% ಇದೆ. ಈಗ ಕಂಪನಿಯ ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ನ ಕಡೆಗೆ ನೋಡೋಣ. ಈ ಪರ್ಫಾರ್ಮೆನ್ಸ್ ವರ್ಷದಿಂದ ವರ್ಷಕ್ಕೆ ತುಂಬಾನೇ ಉತ್ತಮವಾಗ್ತಾ ಇದೆ. ಕಂಪನಿ ಕಳೆದ 5 ವರ್ಷಗಳಲ್ಲಿ ಸುಮಾರು 62% ಸೇಲ್ಸ್ CAGR ಮತ್ತು 133% ಪ್ರಾಫಿಟ್ CAGR ದಾಖಲು ಮಾಡಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಕಂಪನಿ ಹೆಚ್ಚು ಮಾರ್ಜಿನ್ ನೀಡುವಂಥ DCR ಅಂದರೆ ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್ ಈ ಮಾಡೆಲ್ ಅನ್ನ ಹೆಚ್ಚು ಗಮನ ಹರಿಸಿ ತಯಾರು ಮಾಡ್ತಾ ಇದೆ. ಅಂದರೆ ಸರ್ಕಾರದ ಈ ಪ್ರಾಜೆಕ್ಟ್ ಇದಾವಲ್ಲ ಅದಕ್ಕೆ ಪ್ರೀಮಿಯಂ ಪ್ರೈಸಿಂಗ್ಗೆ ಸಿಗುತ್ತೆ. ಆದರೆ ಈ ಬೆಳವಣಿಗೆಗೆ ಒಂದು ದೊಡ್ಡ ಪ್ರಮಾಣದ ಕ್ಯಾಪಿಟಲ್ನ ಅಗತ್ಯ ಇದೆ. ಮಿಷನ್ 2028 ಯೋಜನೆಯಡಿ ಕಂಪನಿ ಸುಮಾರು 12,500 ಕೋಟಿ ಕ್ಯಾಪೆಕ್ಸ್ ಮಾಡುವಂಥ ಯೋಜನೆ ಇದೆ. ಇದಕ್ಕಾಗಿ ಕಂಪನಿ ಹೆಚ್ಚಿನ ಪ್ರಮಾಣದಲ್ಲಿ ಬಾರೋವಿಂಗ್ಸ್ ತಗೊಂಡಿದೆ. ಹೀಗಾಗಿ ಇಂಟ್ರೆಸ್ಟ್ ಕಾಸ್ಟ್ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಇದನ್ನು ನಾವು ಗಮನಿಸಬೇಕು. ಡೆಟ್ ಟು ಈಕ್ವಿಟಿ ರೇಷಿಯೋ ಹೆಚ್ಚಾದರೂ ಕೂಡ ಈಗಿನ ಮಟ್ಟದಲ್ಲಿ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಉತ್ತಮವಾಗಿದೆ ಅಂತಲೇ ಕಾಣಿಸ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಬಂದು ಕನ್ಸ್ಟ್ರಕ್ಷನ್ ಲೋನ್ನ ಮೇಲಿನ ಇಂಟ್ರೆಸ್ಟನ್ನು ಈಗ ಕ್ಯಾಪಿಟಲ್ ವರ್ಕ್ ಇನ್ ಪ್ರೋಗ್ರೆಸ್ಗೆ ಸೇರಿಸಲಾಗಿದೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈಗಾಗಲೇ ಕಂಪನಿಯ ಸಂಪೂರ್ಣ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್, ಪ್ರಾಫಿಟ್ ಮತ್ತು ಲಾಸ್ನಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಲೈನ್ ಆರಂಭವಾದ ನಂತರದಲ್ಲಿ ಈ ಇಂಟ್ರೆಸ್ಟ್ ಎಕ್ಸ್ಪೆನ್ಸ್ ನೇರವಾಗಿ P&Lನಲ್ಲಿ ಕಾಣಿಸ್ಕೊಳ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ನಲ್ಲಿ ಕಾಣಿಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ 2225 ಕೋಟಿ ಸಾಲದ ಮೇಲೆ 9.5% ಇಂಟ್ರೆಸ್ಟ್ ರೇಟ್ ಇದ್ದರೆ ವರ್ಷಕ್ಕೆ ಅದೇ ಸುಮಾರು 211 ಕೋಟಿ ಇಂಟ್ರೆಸ್ಟ್ ಆಗುತ್ತೆ. ಇದು ಕಂಪನಿಯ ಈಗಿನ ನೆಟ್ ಪ್ರಾಫಿಟ್ನ ಸುಮಾರು 15% ಆಗುತ್ತೆ. ಕ್ಯಾಶ್ ಫ್ಲೋ ಪರಿಸ್ಥಿತಿ ಕೂಡ ಈಗ ಪ್ರೆಷರ್ನಲ್ಲಿದೆ. FY26ನಲ್ಲಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ಬಂದು ಆಪರೇಟಿಂಗ್ ಪ್ರಾಫಿಟ್ನ ಸುಮಾರು 53% ಮಾತ್ರ ಆಯಿತು. ಇದಲ್ಲದೆ ಇನ್ವೆಂಟರಿ ಬಿಲ್ಡಪ್ ಕಾರಣದಿಂದಾಗಿ ಕ್ಯಾಶ್ ಫ್ಲೋ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಏರಿಳಿತ ಕಂಡಿದೆ. ಸರ್ಕಾರದ ಕಾಂಟ್ರಾಕ್ಟ್ಸ್ಗಳಲ್ಲಿ ಸೆಕ್ಯೂರಿಟಿ ಡೆಪಾಸಿಟ್ ಮತ್ತು ಬ್ಯಾಂಕ್ ಗ್ಯಾರಂಟಿ ರೂಪದಲ್ಲಿಯೂ ಕೂಡ ಸಾಕಷ್ಟು ಹಣ ಸಿಕ್ಕಾಕೊಂಡಿದೆ. FY25ನಿಂದ FY26ನ ನಡುವೆ ಕಂಪನಿಯ ಇನ್ವೆಂಟರಿ ಟರ್ನ್ಓವರ್ ರೇಷಿಯೋ ಬಂದು ಸುಮಾರು 3 ಪಟ್ಟಿನಿಂದ 2.3 ಪಟ್ಟಿಗೆ ಇಳಿಕೆ ಆಗಿದೆ. ಇದಕ್ಕೆ ದೊಡ್ಡ ರೀಸನ್ ದೊಡ್ಡ ಆರ್ಡರ್ಗಳನ್ನು ಸಮಯಕ್ಕೆ ಪೂರೈಸುವುದಕ್ಕೆ ಮತ್ತು ರಾ ಮೆಟೀರಿಯಲ್ ಪ್ರೈಸ್ನಲ್ಲಿ ಏರಿಳಿತ ಆಗಿರೋದನ್ನು ನಿಭಾಯಿಸುವುದಕ್ಕೆ ಕಂಪನಿಗೆ ಹೆಚ್ಚು ಇನ್ವೆಂಟರಿ ಇಟ್ಕೊಳ್ತಾ ಇತ್ತು. ಕಂಪನಿಯ ಮುಂದಿನ ಬೆಳವಣಿಗೆ ಸಾಧ್ಯತೆಗಳು, ಗ್ರೋತ್ ವಿಸಿಬಿಲಿಟಿಯನ್ನು ನಾವು ನೋಡೋದಾದರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಪ್ರಸ್ತುತ ಕಂಪನಿಯ ಆರ್ಡರ್ ಬುಕ್ ಬಂದು ಸುಮಾರು 14,000 ಕೋಟಿ ಇದೆ. ಇದು FY26ನ ರೆವಿನ್ಯೂಗಿಂತ ಸುಮಾರು 1.74 ಟೈಮ್ಸ್ ಹೆಚ್ಚಾಗಿದೆ. ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂದರೆ ಈ ಆರ್ಡರ್ ಬುಕ್ನಲ್ಲಿ 10,000 ಕೋಟಿಗೂ ಹೆಚ್ಚು ಮೌಲ್ಯದ ಆರ್ಡರ್ಸನ್ನು FY27ನಲ್ಲಿ ಪೂರ್ಣಗೊಳಿಸುವಂಥ ಸಾಧ್ಯತೆ ಇದೆಯಂತೆ. ಆದರೆ ಕಂಪನಿಯ ಈಗಿನ ವ್ಯಾಲ್ಯೂಯೇಷನ್ ಸಾಕಷ್ಟು ಹೆಚ್ಚಾಗಿದೆ. EV/EBITDA ಆಧಾರದ ಮೇಲೆ ನೋಡಿದ್ರೆ ಪ್ರೀಮಿಯರ್ ಎನರ್ಜೀಸ್ ವಾರಿ ಮತ್ತು MVಗಿಂತ ಹೆಚ್ಚಿನ ವ್ಯಾಲ್ಯೂಯೇಷನ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಅದೇ ರೀತಿ ಲಿಸ್ಟೆಡ್ ಪಿಯರ್ಸ್ಗಳಿಗೆ ಹೋಲಿಸಿದ್ರೆ PE ಮಲ್ಟಿಪಲ್ ಕೂಡ ಹೆಚ್ಚಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಂಪನಿಯ ಇನ್ವೆಂಟರಿ ಲೆವೆಲ್ಸ್, ವರ್ಕಿಂಗ್ ಕ್ಯಾಪಿಟಲ್ ಮತ್ತು ಇಂಟ್ರೆಸ್ಟ್ ಕಾಸ್ಟ್ನ ಹತ್ತಿರದಿಂದ ನಾವು ಗಮನಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮ್ಮ ಮುಂದಿನ ಕಂಪನಿಯನ್ನು ನೋಡೋಣ. ಇದು ಸುಮಾರು 100 ವರ್ಷಗಳ ಇತಿಹಾಸ ಹೊಂದಿರುವಂತಹ ಕಂಪನಿ ಇದು. ಈ ಕಂಪನಿ ಮೊದಲಿಗೆ ಇಟಲಿಯಲ್ಲಿ ಕೇಬಲ್ ಕಂಪನಿಯಾಗಿ ಆರಂಭ ಆಯಿತು. ನಂತರ ಟೈರ್ ಬಿಸ್ನೆಸ್ ಅನ್ನು ಪ್ರವೇಶ ಮಾಡುತ್ತೆ. ಈ ಕಂಪನಿ ಹೆಸರು ಬೇರೆ ಯಾವುದೂ ಅಲ್ಲ, ಸಿಯೆಟ್ ಲಿಮಿಟೆಡ್. ಇತ್ತೀಚೆಗೆ ಇನ್ವೆಸ್ಕೋ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಮಾರ್ಚ್ 2026ರಲ್ಲಿ ತನ್ನ AUMನ 0.67% ಅನ್ನ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿತ್ತು. ಅದನ್ನ ಮೇ 2026 ವೇಳೆಗೆ 1.63%ಗೆ ಹೆಚ್ಚು ಮಾಡಿತು. ಕಂಪನಿಯ ಬಿಸ್ನೆಸ್ ಮಾಡೆಲ್ ತುಂಬಾನೇ ಸಿಂಪಲ್ ಆಗಿದೆ. ಸಿಯೆಟ್ ದ್ವಿಚಕ್ರ ವಾಹನಗಳಿಗೆ, 2 ವೀಲರ್ಸ್ಗಳಿಗೆ, ಕಾರುಗಳಿಗೆ, ಟ್ರಕ್ಗಳಿಗೆ ಸೇರಿದಂತೆ ವಿವಿಧ ವೆಹಿಕಲ್ಗಳಿಗೆ ಟೈರ್ ಅನ್ನ ಡಿಸೈನ್, ಮ್ಯಾನುಫ್ಯಾಕ್ಚರರ್, ಬ್ರ್ಯಾಂಡ್ ಮತ್ತು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ.
ಕಂಪ್ನಿಯ ರೆವಿನ್ಯೂ ಮೇನ್ಲಿ 3 ಮೂಲಗಳಿಂದ ಬರುತ್ತೆ. ಮೊದಲನೇದು ರಿಪ್ಲೇಸ್ಮೆಂಟ್ ಮಾರ್ಕೆಟ್, ಮತ್ತು ಇದು ಒಟ್ಟು ರೆವಿನ್ಯೂನ ಸುಮಾರು 50% ಕೊಡುತ್ತೆ. ಎರಡನೇದು OEM ಅಂದರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್, ಅಂದರೆ ವಾಹನಗಳ ತಯಾರಿಕಾ ಕಂಪನಿಗಳಿಗೆ, ವೆಹಿಕಲ್ ಮ್ಯಾನುಫ್ಯಾಕ್ಚರರ್ಸ್ಗೆ ನೇರವಾಗಿ ಟೈರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಪೂರೈಸುತ್ತೆ. ಮೂರನೇದು ಬಂದು ಎಕ್ಸ್ಪೋರ್ಟ್. FY26ನ ಕನ್ಸಾಲಿಡೇಟೆಡ್ ರೆವಿನ್ಯೂ ಆಧಾರದ ಮೇಲೆ ನೋಡಿದ್ರೆ ಸಿಯೇಟ್ ಭಾರತದ 4ನೇ ಅತಿ ದೊಡ್ಡ ಟೈರ್ ಕಂಪನಿಗಳಲ್ಲಿ ಒಂದು. ಇನ್ನು ಕಂಪನಿಯ ಫಿನಾನ್ಷಿಯಲ್ಸ್ ನೋಡೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ ಸುಮಾರು 16% CAGR ದರದಲ್ಲಿ ಬೆಳೆದಿದೆ. ಆದರೆ ಪ್ರಾಫಿಟ್ ಗ್ರೋತ್ ಹಾಗೆ ಸ್ಥಿರವಾಗಿದೆ, ಸ್ಟಾಗ್ನೆಂಟ್ ಆಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇದು ಕಂಪನಿಯ ಆಪರೇಟಿಂಗ್ ಮಾರ್ಜಿನ್ ಮತ್ತು ನೆಟ್ ಮಾರ್ಜಿನ್ಗಳಲ್ಲಿ ಏರಿಳಿತದಲ್ಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಬಂದು ಟೈರ್ ಇಂಡಸ್ಟ್ರಿಯ ರಾ ಮೆಟೀರಿಯಲ್ ಪ್ರೈಸ್ ಹೆಚ್ಚು ಕಮ್ಮಿ ಆಗಿರೋದು. ಜೊತೆಗೆ ಈ ಇಡೀ ಇಂಡಸ್ಟ್ರಿ ರಾ ಮೆಟೀರಿಯಲ್ ಪ್ರೈಸ್ನ ಮೇಲೆ ಡಿಪೆಂಡ್ ಆಗಿದೆ. ನ್ಯಾಚುರಲ್ ರಬ್ಬರ್, ಸಿಂಥೆಟಿಕ್ ರಬ್ಬರ್, ಕಾರ್ಬನ್ ಬ್ಲ್ಯಾಕ್ ಮತ್ತು ಇತರ ಕೆಮಿಕಲ್ಸ್ ಸೇರಿ ಕಂಪನಿಯ ಒಟ್ಟು ರೆವಿನ್ಯೂ ಕಾಸ್ಟ್ನ ಸುಮಾರು 60%ನಿಂದ 65%ವರೆಗೆ ಕಾಸ್ಟ್ ಆಗುತ್ತೆ. ಈ ವೆಚ್ಚಗಳು ಹೆಚ್ಚಾದಾಗ ಸಿಯೇಟ್ ತನ್ನ ಉತ್ಪನ್ನಗಳ ಬೆಲೆಯನ್ನು ಪ್ರೈಸ್ ಹೈಕ್ ಮಾಡಬೇಕಾಗತ್ತೆ. ಆದರೆ ಹೆಚ್ಚಿದ ವೆಚ್ಚವನ್ನು ತಕ್ಷಣವೇ ಸಂಪೂರ್ಣವಾಗಿ ಅದನ್ನು ಕನ್ಸ್ಯೂಮರ್ನ ಮೇಲೆ ಹಾಕೋದಕ್ಕೆ ಬರೋದಿಲ್ಲ, ಹೇರೋದಕ್ಕೆ ಬರೋದಿಲ್ಲ. ವಿಶೇಷವಾಗಿ OEM ಕಾಂಟ್ರಾಕ್ಟ್ಗಳಲ್ಲಿ ಪ್ರೈಸ್ ರಿವಿಷನ್ ಆಗೋದಕ್ಕೆ ಟೈಮ್ ಹಿಡಿಯುತ್ತೆ. ಇನ್ನೊಂದು ಕಡೆ ರಿಪ್ಲೇಸ್ಮೆಂಟ್ ಮಾರ್ಕೆಟ್ನಲ್ಲಿ ಕಾಂಪಿಟೇಷನ್ ತುಂಬಾ ಇದೆ. ಕಂಪ್ನಿಯ ಫಿನಾನ್ಷಿಯಲ್ಸ್ನಲ್ಲಿ ಕೆಲವು ಎಕ್ಸೆಪ್ಷನಲ್ ಐಟಮ್ಗಳನ್ನು ಕೂಡ ಕಾಣಿಸ್ತಾ ಇದೆ. ಆದರೆ ಇದಕ್ಕಿಂತ ಹೆಚ್ಚು ಗಮನಿಸಬೇಕಾದಂಥ ಅಂಶ ಏನು ಅಂದರೆ ಡಿಪ್ರಿಸಿಯೇಷನ್ ಮತ್ತು ಇಂಟ್ರೆಸ್ಟ್ ಕಾಸ್ಟ್ ಎರಡರಲ್ಲೂ ಕೂಡ ಹೆಚ್ಚಾಗಿರೋದು. ಇದಕ್ಕೆ ಮೇನ್ ರೀಸನ್ ಬಂದು ಕಂಪನಿ ದೊಡ್ಡ ಪ್ರಮಾಣದಲ್ಲಿ ಕೆಪೆಕ್ಸ್ ಮಾಡ್ತಾ ಇದೆ. ಅಂದರೆ FY26ನಲ್ಲಿ ಕಂಪನಿಯ ಡೆಟ್ ಟು ಈಕ್ವಿಟಿ ರೇಷಿಯೋ ಬಂದು ಸುಮಾರು 0.65x ಇತ್ತು. ಅದೇ ಟೈಮ್ನಲ್ಲಿ ಅರ್ನಿಂಗ್ಸ್ನಲ್ಲಿ ಬಂದಂಥ ಏರಿಳಿತದ ಪರಿಣಾಮವಾಗಿ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಸುಮಾರು 3.67 ಟೈಮ್ಸ್ಗೆ ಹೋಗಿದೆ. ಕಂಪನಿಯ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ನಿರಂತರವಾಗಿ ನೆಟ್ ಪ್ರಾಫಿಟ್ಗಿಂತ ಹೆಚ್ಚಾಗಿದೆ. ಇದಕ್ಕೆ ಮೇನ್ ರೀಸನ್ ಡಿಪ್ರಿಸಿಯೇಷನ್ ಒಂದು ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಆಗಿರೋದು. ಅಂದರೆ ಅದು ಲೆಕ್ಕಪತ್ರಗಳಲ್ಲಿ ವೆಚ್ಚವಾಗಿ ಕಾಣಿಸಿದ್ರೂ ಕೂಡ ನಿಜವಾಗಿ ಕಂಪನಿಯಿಂದ ಹಣ ಹೊರಗೆ ಹೋಗೋದಿಲ್ಲ. ಕಂಪನಿಯ ಮ್ಯಾನೇಜ್ಮೆಂಟ್ನ ಪ್ರಕಾರ ಮುಂದಿನ ಅವಧಿಗಳಲ್ಲಿ 2 ವೀಲರ್ ಮತ್ತು ಟ್ರಕ್ ಬಸ್ ರಿಪ್ಲೇಸ್ಮೆಂಟ್ ವಿಭಾಗಗಳಲ್ಲಿ ಹೈ ಸಿಂಗಲ್ ಡಿಜಿಟ್ ವಾಲ್ಯೂಮ್ ಗ್ರೋತ್ ನಿರೀಕ್ಷೆ ಮಾಡಲಾಗಿದೆ. ಪ್ಯಾಸೆಂಜರ್ ಕಾರ್ ರೇಡಿಯಲ್ ಟೈರ್ ವಿಭಾಗದಲ್ಲೂ ಕೂಡ ಸುಮಾರು 3%ನಿಂದ 5% ಬೆಳವಣಿಗೆ ನಿರೀಕ್ಷೆ ಮಾಡ್ತಾ ಇದೆ. ಆದರೆ ಮಾರ್ಜಿನ್ ರಿಸ್ಕ್ ಇನ್ನೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾ ಮೆಟೀರಿಯಲ್ ವೆಚ್ಚಗಳು ಸುಮಾರು 15ರಿಂದ 20%ವರೆಗೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇದಕ್ಕೆ ಪ್ರತಿಯಾಗಿ ಸಿಯೇಟ್ ಸುಮಾರು 5% ಪ್ರೈಸ್ ಹೈಕ್ ಮಾಡಿದೆ. ಆದರೆ ಹೆಚ್ಚಿದ ಈ ಎಕ್ಸ್ಪೆನ್ಸಸ್ನ ನೇರವಾಗಿ ಗ್ರಾಹಕರಿಗೆ ವರ್ಗಾವಣೆ ಮಾಡೋದಕ್ಕಾಗೋದಿಲ್ಲ. ಫುಲ್ ಕಾಸ್ಟ್ ಪಾಸ್ ಥ್ರೂ ಮಾಡೋದು, ಅಂದರೆ ಸುಮಾರು 10%ನ ಅಷ್ಟು ಪ್ರೈಸನ್ನು ಜನರ ಮೇಲೆ ಹಾಕೋದಕ್ಕಾಗೋದಿಲ್ಲ. ಅಂದರೆ ಇನ್ನೂ ಕೆಲವು ವೆಚ್ಚಗಳನ್ನು ಕಂಪನಿಯೇ ಭರಿಸ್ತಾ ಇದೆ. ಇದರಿಂದಾಗಿ ಎಬಿಡಾ ಮಾರ್ಜಿನ್ ಸುಮಾರು 13%ಗಿಂತ ಕೆಳಗಿಳಿಯುವಂಥ ಸಾಧ್ಯತೆ ಇದೆ. ವ್ಯಾಲ್ಯೂಯೇಷನ್ ದೃಷ್ಟಿಯಿಂದಲೂ ಕೂಡ ಈ ಸ್ಟಾಕ್ ಅಗ್ಗವಾಗಿಲ್ಲ. ಪ್ರಸ್ತುತ ಸಿಯೇಟ್ ಸುಮಾರು 22x ಟ್ರೇಡ್ ಆಗ್ತಾ ಇದೆ. ಅಪೋಲೋ ಟೈರ್ಸ್ ಮತ್ತು JK ಟೈರ್ಸ್ಗಿಂತ ಹೆಚ್ಚಿನ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಅನ್ನು ಹೊಂದಿದೆ. ಹೀಗಾಗಿ ಈ ಕಂಪನಿಯಲ್ಲಿ ಮಾರ್ಜಿನ್ ಮತ್ತು ವ್ಯಾಲ್ಯೂಯೇಷನ್ ಎರಡನ್ನೂ ಕೂಡ ಮುಂದಿನ ದಿನಗಳಲ್ಲಿ ಹತ್ತಿರದಿಂದ ಗಮನಿಸೋದು ತುಂಬಾನೇ ಇಂಪಾರ್ಟೆಂಟ್. ಈಗ ನಮ್ಮ ಪಟ್ಟಿಯ ಕೊನೆಯ ಕಂಪನಿಯ ಬಗ್ಗೆ ಮಾತಾಡೋಣ. ಇದು ಭಾರತದ ಪ್ರಸಿದ್ಧ ಡೊಮೆಸ್ಟಿಕ್ ಬ್ರ್ಯಾಂಡೆಡ್ ಫಾರ್ಮುಲೇಷನ್ಸ್ನ ಕಂಪನಿ. ಇದು ಕಳೆದ 9 ವರ್ಷಗಳಿಂದ ವೈದ್ಯರ ಪ್ರಿಸ್ಕ್ರಿಪ್ಷನ್ಸ್ ಆಧಾರದ ಮೇಲೆ ನಂಬರ್ 1 ಸ್ಥಾನವನ್ನು ಕಾಯ್ದುಕೊಂಡಿದೆ. ಆ ಕಂಪನಿ ಹೆಸರು ಬೇರೆ ಯಾವುದೂ ಅಲ್ಲ, ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್. ನಿಪಾನ್ ಇಂಡಿಯಾ ಮಿಡ್ ಕ್ಯಾಪ್ ಫಂಡ್ ಮಾರ್ಚ್ 2026ರಲ್ಲಿ ತನ್ನ AUMನ 1%ಗಿಂತ ಕಡಿಮೆ ಪಾಲನ್ನು ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿತ್ತು. ಅದನ್ನು ಮೇ 2026ರ ಹೊತ್ತಿಗೆ 1.70%ಗೆ ಹೆಚ್ಚು ಮಾಡಿದೆ. ಕಂಪನಿಯ ಬಿಸ್ನೆಸ್ ತುಂಬಾನೇ ಸಿಂಪಲ್ ಆಗಿದೆ. ಮ್ಯಾನ್ಕೈಂಡ್ ಫಾರ್ಮಾ ಔಷಧಿಗಳು, ಮ್ಯಾನ್ಕೈಂಡ್ ಫಾರ್ಮಾ ಮೆಡಿಸಿನ್ಸ್ ಮತ್ತು ಕನ್ಸ್ಯೂಮರ್ ಹೆಲ್ತ್ ಕೇರ್ ಪ್ರಾಡಕ್ಟ್ಗಳನ್ನು ಡೆವಲಪ್ ಮಾಡುತ್ತೆ, ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಮಾರ್ಕೆಟ್ ಮತ್ತು ಡಿಸ್ಟ್ರಿಬ್ಯೂಟ್ ಕೂಡ ಮಾಡುತ್ತೆ. FY26ನಲ್ಲಿ ಭಾರತದ ಒಟ್ಟು ಡೊಮೆಸ್ಟಿಕ್ ಫಾರ್ಮಾ ಮಾರ್ಕೆಟ್ ಬಂದು ಸುಮಾರು 2.5 ಲಕ್ಷ ಕೋಟಿ ವ್ಯಾಲ್ಯೂದಾಗಿತ್ತು. ಈ ಆಧಾರದ ಮೇಲೆ ನೋಡಿದ್ರೆ ಮ್ಯಾನ್ಕೈಂಡ್ ಫಾರ್ಮಾದ ಮಾರ್ಕೆಟ್ ಶೇರ್ ಸುಮಾರು 5% ಇದೆ. ಕಂಪನಿ ವಾಲ್ಯೂಮ್ ಆಧಾರದ ಮೇಲೆ ನಂಬರ್ 2 ಸ್ಥಾನದಲ್ಲಿದ್ದು ಕಳೆದ 9 ವರ್ಷಗಳಿಂದ ಪ್ರಿಸ್ಕ್ರಿಪ್ಷನ್ಸ್ ಆಧಾರದ ಮೇಲೆ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಿಕೊಳ್ಳುತ್ತೆ. ಫಿನಾನ್ಷಿಯಲ್ಸ್ ಅನ್ನು ನೋಡೋದಾದ್ರೆ ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ ಬಂದು ಸುಮಾರು 18% CAGR ದರದಲ್ಲಿ ಬೆಳೆದಿದೆ. ಅದೇ ಅವಧಿಯಲ್ಲಿ ಪ್ರಾಫಿಟ್ ಗ್ರೋತ್ ಕೂಡ ಸುಮಾರು 11% ಇತ್ತು. ಇನ್ನು ಕಂಪನಿಯ ಪ್ರಾಫಿಟ್ ಮಾರ್ಜಿನ್ ಸುಮಾರು 25% ಮಟ್ಟದಲ್ಲಿ ಸ್ಥಿರವಾಗಿದ್ರೂ ಕೂಡ ಪ್ರಾಫಿಟ್ ಗ್ರೋತ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಬಂದು ಕಂಪನಿಯ ಪ್ರಾಫಿಟ್ ಕ್ವಾಲಿಟಿಯಲ್ಲಿ ಆಗಿರುವಂಥ ಒಂದು ಪ್ರಮುಖ ಚೇಂಜ್. ಅದನ್ನ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಮ್ಯಾನ್ಕೈಂಡ್ ಫಾರ್ಮಾದ ಅದರ್ ಇನ್ಕಮ್ ಕಳೆದ ಕೆಲವು ವರ್ಷಗಳಲ್ಲಿ ಸಾಕಷ್ಟು ಹೆಚ್ಚಾಗಿತ್ತು. ಅದಕ್ಕೆ ಮೇನ್ ರೀಸನ್ ಬಂದು ಕಂಪನಿಯ ಇನ್ವೆಸ್ಟ್ಮೆಂಟ್ಸ್ ಮತ್ತು ಇಂಟ್ರೆಸ್ಟ್ ಇನ್ಕಮ್. ಅಂದರೆ ಕಂಪನಿಯ ರಿಪೋರ್ಟೆಡ್ ಪ್ರಾಫಿಟ್ ಕೇವಲ ಕೋರ್ ಬಿಸ್ನೆಸ್ ಅಂತ ಏನಿದೆ ಆ ಕೋರ್ ಬಿಸ್ನೆಸ್ ಆಪರೇಷನ್ಸ್ನಿಂದ ಮಾತ್ರ ಬರ್ತಾ ಇಲ್ಲ, ನಾನ್ ಆಪರೇಟಿಂಗ್ ಇನ್ಕಮ್ ಕೂಡ ಹೆಚ್ಚಾಗಿದೆ. ಹಾಗಾಗಿ
ಪ್ರಾಫಿಟ್ಗೆ ಉತ್ತಮ ಬೆಂಬಲ ಕೊಟ್ಟಿದೆ. ಆದರೆ ಇತ್ತೀಚೆಗೆ ಮಾಡಿದಂಥ ಒಂದು ದೊಡ್ಡ ಅಕ್ವಿಸಿಷನ್ಗಾಗಿ ಕಂಪನಿ ತನ್ನ ಬಳಿ ಇದ್ದಂಥ ಹೆಚ್ಚುವರಿ ಕ್ಯಾಶ್ ಅನ್ನು ಬಳಸಿದೆ. ಅದ್ರ ಜೊತೆಗೆ ಹೊಸ ಡೆಟ್ ಕೂಡ ತೆಗೆದುಕೊಂಡಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಅದರ ಇನ್ಕಮ್ ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಇಂಟ್ರೆಸ್ಟ್ ಕಾಸ್ಟ್ ನ ಭಾರ ಹೆಚ್ಚಾಗ್ತಾ ಇದೆ. ಸುಮಾರು 13,768 ಕೋಟಿ ಮೌಲ್ಯದ ಭಾರತ್ ಸೆರಮ್ ಅಂಡ್ ವ್ಯಾಕ್ಸಿನ್ಸ್ ಅಕ್ವಿಸಿಷನ್ ಕಂಪನಿಯ ಬ್ಯಾಲೆನ್ಸ್ ಶೀಟ್ ರಚನೆಯನ್ನೇ ಬದಲಾಯಿಸಿಬಿಟ್ಟಿದೆ. ಇದರ ಪರಿಣಾಮವಾಗಿ ಡೆಟ್ ಟು ಈಕ್ವಿಟಿ ರೇಷಿಯೋ ಬಂದು FY26 ನಲ್ಲಿ 0.02x ನಿಂದ FY25 ನಲ್ಲಿ 0.59x ಗೆ ಏರಿತು. ನಂತರ FY26 ನಲ್ಲಿ ಅದು 0.39x ಗೆ ಇಳಿತು. ಅದೇ ಟೈಮ್ನಲ್ಲಿ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಕೂಡ 71.6x ನಿಂದ 4.65x ಗೆ ಕುಸಿದಿದೆ. ಈ ಡೆಟ್ ಅನ್ನ ಕಮ್ಮಿ ಮಾಡೋದಕ್ಕೆ ಕಂಪನಿ ಸುಮಾರು 3,000 ಕೋಟಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ನಾನ್ ಕೋರ್ ಅಸೆಟ್ಸ್ ಮಾರಾಟ ಮಾಡಿ ಹಾಗೂ ಆಪರೇಟಿಂಗ್ ಕ್ಯಾಶ್ ಫ್ಲೋಸ್ ಮೂಲಕ ಹಣವನ್ನು ಸಂಗ್ರಹಿಸುವಂತ ಪ್ಲಾನ್ ಅನ್ನು ಕೂಡ ಹಾಕೊಂಡಿದೆ. ಮ್ಯಾನೇಜ್ಮೆಂಟ್ ಗುರಿಯ ಪ್ರಕಾರ ಅಕ್ವಿಸಿಷನ್ಗಾಗಿ ತೆಗೆದುಕೊಂಡಂತ ಸಂಪೂರ್ಣ ಡೆಟ್ ಅನ್ನ FY28 ನ ಒಳಗಾಗಿ ತೀರಿಸುವಂತ ಯೋಜನೆ ಕೂಡ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಡಿಪ್ರಿಸಿಯೇಷನ್ ಎಕ್ಸ್ಪೆನ್ಸ್ ನ ಕಾರಣದಿಂದಾಗಿ ಕಂಪನಿಯ ಸಾಮಾನ್ಯ ವೆಚ್ಚ ಆಗುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ FY27 ನಿಂದ ಕಂಪನಿಯ ಟ್ಯಾಕ್ಸ್ ರೇಟ್ ಸುಮಾರು 25% ನಿಂದ 26%ಗೆ ಸಾಮಾನ್ಯ ಮಟ್ಟಕ್ಕೆ ಬಂದಿದೆ. ಪ್ರಸ್ತುತ ಟ್ಯಾಕ್ಸ್ ರೇಟ್ ಸುಮಾರು 17% ಮಾತ್ರ ಇದೆ. ಹೀಗಾಗಿ ಎರಡೂ ಅಂಶಗಳು ಮುಂದಿನ ದಿನಗಳಲ್ಲಿ ನೆಟ್ ಪ್ರಾಫಿಟ್ನ ಮೇಲೆ ಪ್ರೆಷರ್ ಬರಬಹುದು. ಆದರೆ ಕಂಪನಿಯ ಗ್ರೋತ್ ಔಟ್ಲುಕ್ ಇನ್ನೂ ಕೂಡ ಬೆಟರ್ ಆಗಿದೆ. FY27 ನಲ್ಲಿ ಡಬಲ್ ಡಿಜಿಟ್ ರೆವಿನ್ಯೂ ಗ್ರೋತ್ ಸಾಧಿಸುವಂತ ನಿರೀಕ್ಷೆಯನ್ನ ಮ್ಯಾನೇಜ್ಮೆಂಟ್ ಹಾಕೊಂಡಿದೆ. ಅದೇ ರೀತಿ ಭಾರತ್ ಸೆರಮ್ ಅಂಡ್ ವ್ಯಾಕ್ಸಿನ್ಸ್ ನ ಪೋರ್ಟ್ಫೋಲಿಯೋ ವರ್ಷಕ್ಕೆ ಸುಮಾರು 18% ನಿಂದ 20% ಬೆಳವಣಿಗೆಯನ್ನು ಕಾಣುವಂತ ಸಾಧ್ಯತೆ ಇದೆ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಪ್ರಮುಖ ಅಂಶ ಏನು ಅಂದರೆ FY26 ನ Q4 ನಲ್ಲಿ ಮ್ಯಾನ್ಕೈಂಡ್ ಫಾರ್ಮಾದ ಡೊಮೆಸ್ಟಿಕ್ ಸೆಕೆಂಡರಿ ಸೇಲ್ಸ್ ಸುಮಾರು 8.7% ಬೆಳೀತು. ಆದರೆ ಅದೇ ಟೈಮ್ನಲ್ಲಿ ಭಾರತದ ಒಟ್ಟು ಫಾರ್ಮಾ ಮಾರ್ಕೆಟ್ ಸುಮಾರು 10.7% ಬೆಳೀತು. ಅಂದರೆ ಕಂಪನಿಯ ಬೆಳವಣಿಗೆ ಮಾರ್ಕೆಟ್ಗಿಂತ ಸುಮಾರು 200 ಬೇಸಿಸ್ ಪಾಯಿಂಟ್ ಕಮ್ಮಿ ಇದೆ. ಕಂಪನಿಯ ಒಟ್ಟು ರೆವಿನ್ಯೂನಲ್ಲಿ ಸುಮಾರು 79% ಡೊಮೆಸ್ಟಿಕ್ ಹೆಲ್ತ್ ಕೇರ್ ಬಿಸ್ನೆಸ್ನಿಂದ ಬರುತ್ತೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಗಮನಿಸಬೇಕಂತ ಅತ್ಯಂತ ಪ್ರಮುಖ ಅಂಶ ಆಗುತ್ತೆ. ಇನ್ನೊಂದು ರಿಸ್ಕ್ ಕೂಡ ಇದೆ. ಕಂಪನಿಯ ಥೆರಪಿ ಮಿಕ್ಸ್ ಮ್ಯಾನ್ಕೈಂಡ್ ಫಾರ್ಮಾದ ಬಿಸ್ನೆಸ್ನಲ್ಲಿ ಅಕ್ಯೂಟ್ ಥೆರಪಿಸ್ಟ್ಗಳ ಪಾಲು ಕೂಡ ತುಂಬಾನೇ ಗಮನಾರ್ಹವಾಗಿದೆ. ಈ ವಿಭಾಗ ಸೀಸನಲ್ ಹಾಗೂ ಇದರ ಡಿಮಾಂಡ್ ಕೂಡ ವಾಲಟೈಲ್ ಆಗಿದೆ. FY26 ನ Q4 ನಲ್ಲಿ ಕಂಪನಿಯ ಒಟ್ಟು ಸೇಲ್ಸ್ ಮಿಕ್ಸ್ ಬಂದು ಸುಮಾರು 12% ಪಾಲು ಹೊಂದಿರುವ ಆಂಟಿ ಇನ್ಫೆಕ್ಟಿವ್ ವಿಭಾಗದ ಮಾರಾಟ ಈಗ ಕಮ್ಮಿ ಆಗಿದೆ. ಅದೇ ರೀತಿ ರೆಸ್ಪಿರೇಟರಿ ವಿಭಾಗದ ಬೆಳವಣಿಗೆಯು ಕೂಡ ಇಂಡಸ್ಟ್ರಿ ಆವರೇಜ್ಗಿಂತ ಕಮ್ಮಿ ಇದೆ. ವ್ಯಾಲ್ಯೂಯೇಷನ್ ದೃಷ್ಟಿಯಿಂದಲೂ ಕೂಡ ಈ ಸ್ಟಾಕ್ ಅಗ್ಗವಾಗಿಲ್ಲ. ಪ್ರಸ್ತುತ ಮ್ಯಾನ್ಕೈಂಡ್ ಫಾರ್ಮಾ ಸುಮಾರು 54x ನಲ್ಲಿ ಟ್ರೇಡ್ ಆಗ್ತಾ ಇದೆ. ಹೆಚ್ಚಿನ ಡೈವರ್ಸಿಫೈಡ್ ಫಾರ್ಮಾ ಕಂಪನಿಗಳಿಗಿಂತ ಪ್ರೀಮಿಯಂ ವ್ಯಾಲ್ಯೂಯೇಷನ್ ಇದು ಹೊಂದಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸೆಗ್ಮೆಂಟ್ ಪರ್ಫಾರ್ಮೆನ್ಸ್ ಹೆಚ್ಚುತ್ತಾ ಇರುವಂಥ ಡಿಪ್ರಿಸಿಯೇಷನ್ ಮತ್ತು ಟ್ಯಾಕ್ಸ್ ರೇಟ್ ನಾರ್ಮಲೈಸ್ ಈ ಮೂರು ಅಂಶಗಳನ್ನು ಹತ್ತಿರದಿಂದ ಇನ್ವೆಸ್ಟರ್ಸ್ಗಳಾದಂಥ ನಾವು ಗಮನಿಸಬೇಕಾಗತ್ತೆ. ಯಾಕೆಂದರೆ ಈ ಮೂರು ಅಂಶಗಳು ನೆಟ್ ಪ್ರಾಫಿಟ್ನ ಮೇಲೆ ಡೈರೆಕ್ಟ್ ಪ್ರೆಷರನ್ನು ತರುತ್ತೆ. ಅದೇ ಟೈಮ್ನಲ್ಲಿ ಮಾರ್ಕೆಟ್ ಈಗಾಗಲೇ ಕಂಪನಿಯಿಂದ ಒಂದು ಆಪ್ಟಿಮಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಅನ್ನ ನಿರೀಕ್ಷೆ ಮಾಡ್ತಾ ಇದೆ ವ್ಯಾಲ್ಯೂಯೇಷನ್ ದೃಷ್ಟಿಯಿಂದ. ಹೀಗಾಗಿ ಇತ್ತೀಚಿನ ತಿಂಗಳುಗಳಲ್ಲಿ ಆಯ್ಕೆ ಮಾಡಿದಂತಹ ಮ್ಯೂಚುವಲ್ ಫಂಡ್ಸ್ನ ಗಮನಾರ್ಹವಾದ ಹೂಡಿಕೆ ಹೆಚ್ಚಿರುವಂತಹ 5 ಕಂಪನಿಗಳನ್ನು ನೀವು ಕೂಡ ಗಮನಿಸಿದಿರಿ. ಆದರೆ ಕೇವಲ ಮ್ಯೂಚುವಲ್ ಫಂಡ್ ಬೈಯಿಂಗ್ ನೋಡಿ ಹೂಡಿಕೆ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸರಿಯಾದ ವಿಧಾನ ಅಲ್ಲ. ಪ್ರತಿಯೊಂದು ಕಂಪನಿಯ ಬಿಸ್ನೆಸ್ ಮಾಡೆಲ್ ಅನ್ನು ಅರ್ಥ ಮಾಡ್ಕೋಬೇಕು, ಫಿನಾನ್ಷಿಯಲ್ಸ್ ಅನ್ನು ಅರ್ಥ ಮಾಡ್ಕೋಬೇಕು, ಗ್ರೋತ್ ಔಟ್ಲುಕ್ ಅನ್ನು ನೋಡಬೇಕು ಮತ್ತು ಅದರ ಮೇಜರ್ ಆದಂಥ ರಿಸ್ಕ್ಗಳು ಏನು ಅದನ್ನು ಕೂಡ ಸಂಪೂರ್ಣವಾಗಿ ನೋಡಿಕೊಂಡು ನಂತರವೇ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೋಬೇಕು. ಈ 5 ಕಂಪನಿಗಳಲ್ಲಿ ನಿಮಗೆ ಯಾವ ಕಂಪನಿ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಕಮೆಂಟ್ನಲ್ಲಿ ಹೇಳಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.